ವಿಜಯ್ ಪ್ರಮಾಣ ವಚನಕ್ಕೆ ಟಿವಿಕೆಯಿಂದ ಸಿದ್ಧತೆಗಳಾಗ್ತಾ ಇದೆ. ಈಗಾಗಲೇ ವಿಜಯ್ಗೆ 118 ಶಾಸಕರ ಬೆಂಬಲ ಘೋಷಣೆ ಕೂಡ ಆಗೋಗಿದೆ. ಹಲವು ಸರ್ಕಸ್ಗಳ ನಂತರದಲ್ಲಿ ಕೊನೆಗೂ ವಿಜಯ್ಗೆ 118 ಶಾಸಕರ ಬೆಂಬಲ ಘೋಷಣೆ ಆಗಿದೆ. ಆದ್ರೆ ಇನ್ನೂ ಖಚಿತವಾಗಿಲ್ಲ ಪ್ರಮಾಣ ವಚನಕ್ಕೆ ಮುಹೂರ್ತ ಯಾವಾಗ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಟಿವಿಕೆ 107, ಕಾಂಗ್ರೆಸ್ 5 ಸ್ಥಾನ, ಸಿಪಿಐ 2, ಸಿಪಿಐಎಂನಿಂದ 2 ಸ್ಥಾನ, ವಿಸಿಕೆ ಪಕ್ಷದ 2 ಶಾಸಕರಿಂದ ವಿಜಯ್ಗೆ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಿಗೆ 118 ಸ್ಥಾನ ಖಚಿತ ಆಗಿದೆ. ವಿಜಯ್ಗೆ ಸಂಪೂರ್ಣವಾದಂತಹ ಬಹುಮತ ಬೆಂಬಲ ಖಚಿತ ಆದ ನಂತರದಲ್ಲೂ ಕೂಡ ಪ್ರಮಾಣ ವಚನ ಸಮಯ ಮಾತ್ರ ನಿಗದಿಯಾಗಿಲ್ಲ ಅಧಿಕೃತವಾಗಿ. ಒಂದ್ ಕಡೆ ಟಿವಿಕೆಯಿಂದ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಬಟ್ ಅಧಿಕೃತವಾಗಿ ಇಂತಹ ಟೈಮ್ಗೆ ಇಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಕಾರ್ಯಕ್ರಮ ಆಗುತ್ತೆ, ಆ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳು, ಪ್ರಮಾಣ ವಚನಕ್ಕೆ ಮುಹೂರ್ತ ಯಾಕೆ ಸಮಯ ನಿಗದಿ ಆಗ್ತಾ ಇಲ್ಲ ಅಂತ ಟಿವಿಕೆ 107 ಸ್ಥಾನ ಸೇರಿದಂಗೆ ಉಳಿದಂತ ಬಹುಮತ ಸಾಬೀತಾಗ್ತಾ ಇದೆ. ಟಿವಿಕೆ ಶಾಸಕರಿಗೂ ಇಲ್ಲ ಸ್ಪಷ್ಟವಾದಂತ ಬಹುಮತ. ಪ್ರಮಾಣ ವಚನದ ಬಗ್ಗೆ ಇನ್ನೂ ನಿರ್ಧಾರ ಆಗ್ತಾ ಇಲ್ಲ, ಮಧ್ಯರಾತ್ರಿ ಒಳಗೆ ಎಲ್ಲ ನಿರ್ಧಾರ ಅಂತ ಟಿವಿಕೆ ಶಾಸಕರು ಹೇಳ್ತಾ ಇದ್ದಾರೆ. ಒಂದು ಕ್ಲಾರಿಫಿಕೇಶನ್ ಅವ್ರಿಗೂ ಕೂಡ ಸಿಗ್ತಾ ಇಲ್ಲ ಈ ಬಗ್ಗೆ. ಆರ್.ಕೆ. ನಗರ ಕ್ಷೇತ್ರದ ಟಿವಿಕೆ ಶಾಸಕ ಕೊಟ್ಟಂತ ಹೇಳಿಕೆ ಇದು. ಪ್ರಮಾಣ ವಚನ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ, ನಾಳೆ ಪ್ರಮಾಣ ವಚನ ಬಹುತೇಕ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಧ್ಯರಾತ್ರಿ ವೇಳೆಗೆ ಎಲ್ಲ ಸ್ಪಷ್ಟನೆ ಸಿಗುತ್ತೆ ಅಂತ ಟಿವಿಕೆ ಶಾಸಕರೇ ಹೇಳ್ತಾ ಇರುವಂತ ಮಾತಿದು. ಬಟ್ ಕ್ಲಾರಿಫಿಕೇಶನ್ ಆಗ್ತಾ ಇಲ್ಲ, ಅಧಿಕೃತವಾಗಿ ನಾಳೆನೇ ಆಗುತ್ತೆ ಅಂತ ಯಾರು ಘಂಟಾಘೋಷವಾಗಿ ಹೇಳುವಂತ ಪರಿಸ್ಥಿತಿಯಲ್ಲಿಲ್ಲ. Not only Tamil Nadu, the entire world is happy to receive the Chief Minister, Mr. Vijay. The TVK Chief in command will be the Chief Minister, not just for 5 years, for the entire future for Tamil Nadu. Any words for all the alliance partners from DMK who have now come and supported you, sir? No, they should have supported long back, but it was delay. But at the end of the day, we feel very thankful to all the alliance partners. Take oath, sir. Tomorrow he is going to take oath. Yeah, you will get the news by late tonight. Everybody. News that VCK has supported later has not yet arrived at. But he supported from outside. Now you will be getting all this information in a very short time from now. You are confident that he is going to take oath tomorrow? We are confident, 100%. Thank you. Not only Tamil Nadu, the entire world is happy to receive the Chief Minister, Mr. Vijay. The TVK Chief in command will be the Chief Minister, not just for 5 years, for the entire future for Tamil Nadu. Any words for all the alliance partners from DMK who have now come and supported you, sir? No, they should have supported long back, but it was delay. But at the end of the day, we feel very thankful to all the alliance partners. Take oath, sir. Tomorrow he is going to take oath. Yeah, you will get the news by late tonight. Everybody. News that VCK has supported later has not yet arrived at. But he supported from outside. Now you will be getting all this information in a. ಇದು ಆರ್.ಕೆ. ನಗರ ಕ್ಷೇತ್ರದ ಟಿವಿಕೆ ಶಾಸಕರು ಕೊಟ್ಟಂತ ಹೇಳಿಕೆಯನ್ನ ನೋಡ್ತಾ ಇದ್ದೀವಿ. 100% ವಿಜಯ್ ಅವರು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಬಟ್ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಶಾರ್ಟ್ ಪೀರಿಯಡ್ ನಲ್ಲಿ, ಅಂದ್ರೆ ಇವತ್ತು ಮಧ್ಯರಾತ್ರಿಯ ಒಳಗೇನೆ ಇದಕ್ಕೆಲ್ಲ ಆನ್ಸರ್ ಸಿಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿರೋದು. ಬಟ್ ಅಧಿಕೃತವಾಗಿ ಅವರು ಕೂಡ ಮಾತನಾಡ್ತಾ ಇಲ್ಲ. ನಾಳೆನೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಈ ಕ್ಷಣಕ್ಕೆ ಇದ್ದಂತಹ ಬೆಳವಣಿಗೆಗಳು, ನೆಕ್ಸ್ಟ್ ಕ್ಷಣಕ್ಕೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಬೆಳವಣಿಗೆಗಳು ಕಾಣಸಿಗ್ತಾ ಇದ್ದಾವೆ ತಮಿಳುನಾಡು ರಾಜಕಾರಣದಲ್ಲಿ. ನಮಗಷ್ಟೇ ಅಲ್ಲ ಈ ಕನ್ಫ್ಯೂಷನ್, ಟಿವಿಕೆ ಪಕ್ಷದ ಶಾಸಕರೇ ಮಾತನಾಡೋದನ್ನು ನಾವು ಈಗ ತಾನೇ ಕೇಳಿಸ್ಕೊಂಡ್ವಿ. ಅವರು ಕೂಡ ಕಾನ್ಫಿಡೆನ್ಸ್ ನಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಕ್ಲಾರಿಫಿಕೇಶನ್ ಮಾಡ್ತಾ ಇಲ್ಲ ಅಂತ. ಅರುಣ್, ನಾವು ಚೆನ್ನೈನಲ್ಲಿದ್ದೇವೆ. ನಮಗೆ ಆಶ್ಚರ್ಯ ಆಗ್ತಾ ಇದೆ ಇಲ್ಲಿ ನಡೀತಿರುವಂತಹ ಒಂದು ರಾಜಕೀಯ ವಿದ್ಯಮಾನಗಳನ್ನು ನೋಡಿದಂತ ಸಂದರ್ಭದಲ್ಲಿ. ಯಾಕಂದ್ರೆ ಸಂಜೆ ಒಂದು ಬೆಳವಣಿಗೆ ಆಗುತ್ತೆ,
ಅದಾದ ನಂತರವಾಗಿ ರಾತ್ರಿ ಆಗ್ತಿದ್ದಂಗೆ ಮತ್ತೊಂದು ಬೆಳವಣಿಗೆ ಆಗ್ತಾ ಇರುವಂತದ್ದು. ಒಂದು ಕಡೆಗೆ ನಾವು ಗಮನಿಸಿದ್ದೇವೆ, ಸಂಜೆ 6 ಗಂಟೆ 7 ಗಂಟೆ ಸುಮಾರಿಗೆ ನಟ ವಿಜಯ್ ಅವರು ಅಂದ್ರೆ ಟಿವಿಕೆ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಟ ವಿಜಯ್ ಅವರು ನೇರವಾಗಿ ಬಂದು ಗವರ್ನರ್ ಭೇಟಿ ಮಾಡಿ 121 ಶಾಸಕರ ಸಹಿ ಪತ್ರವನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅದಾದ ಬಳಿಕವಾಗಿ ಗವರ್ನರ್ ಅವರು ಕೂಡ ಇಲ್ಲೊಂದ್ ಕಡೆ ಅವ್ರ ಮೇಲೆ ವಿಶ್ವಾಸವಿಟ್ಟು ಇಲ್ಲೊಂದ್ ಕಡೆ ಅನುಮತಿಯನ್ನ ಅಂದ್ರೆ ಸರ್ಕಾರ ರಚನೆಗೆ ಅನುಮತಿ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಟ ವಿಜಯ್ ಅವರು ಇದೀಗ ರಾತ್ರಿ 11 ಗಂಟೆವರೆಗೂ ಕೂಡ ಕಾಯ್ತಾ ಇದ್ರು. ಈಗ ನಟ ವಿಜಯ್ ಅವರಿಗೆ ಬಿಗ್ ಶಾಕ್ ಆಗುವಂತ ಒಂದು ಬೆಳವಣಿಗೆ ಆಗಿರುವಂತದ್ದು. ಯಾಕಂದ್ರೆ ಯಾರೆಲ್ಲ ಶಾಸಕರು ಬೆಂಬಲವನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇದೀಗ ಬೆಂಬಲವನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ನಿರ್ಣಯವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಎಎಂಎಂಕೆ ಶಾಸಕರು ಒಬ್ರು ಕೂಡ ಗೆದ್ದಿದ್ರು, ಅವರು ಇಲ್ಲೊಂದ್ ಕಡೆ ಅವರಿಗೆ ಸಹಿ ಮಾಡಿದಾರೆ ಅನ್ನೋ ಕೂಡ ಹೇಳಲಾಗ್ತಾ ಇತ್ತು. ಆ ಒಂದು ಸಹಿ ಪತ್ರವನ್ನು ಕೂಡ ಈಗಾಗಲೇ ಗವರ್ನರ್ಗೆ ಕೊಟ್ಟಿದ್ದಾರೆ ಅನ್ನೋ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಆ ಶಾಸಕರು ಕೂಡ ನಟ ವಿಜಯ್ ಅವರಿಗೆ ಬೆಂಬಲವನ್ನ ಕೊಟ್ಟಿಲ್ಲ ಅನ್ನೋ ಮಾತನ್ನ ಎಎಂಎಂಕೆ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ದಿನಕರನ್ ಅವರು ಈಗ ರಾಜ್ಯಪಾಲರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಅವರು ಬೆಂಬಲವನ್ನ ಕೊಡೋದಿಲ್ಲ, ಕುದುರೆ ವ್ಯಾಪಾರದಿಂದಾಗಿ ಟಿವಿಕೆ ಪಕ್ಷದವರು ಕುದುರೆ ವ್ಯಾಪಾರವನ್ನ ಶುರು ಮಾಡಿದರೆ ಅದಕ್ಕೆ ಬಲಿಯಾಗೋದ್ರ ಮುಖಾಂತರವಾಗಿ ಅದನ್ನ ನಕಲಿ ಪತ್ರವನ್ನ ಸೃಷ್ಟಿ ಮಾಡಿ ಅದನ್ನು ಗವರ್ನರ್ಗೆ ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಪಕ್ಷದ ಕಾಮರಾಜನ್ ಅವರು ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡೋದಿಲ್ಲ. ಆಗೊಂದು ವೇಳೆ ಬೆಂಬಲವನ್ನ ಕೊಟ್ಟದ್ದೇ ಆದಲ್ಲಿ ಎನ್ಡಿಎ ಮತ್ತೆ ಎಐಡಿಎಂಕೆ ನಾಯಕರಿಗೆ ಬೆಂಬಲವನ್ನ ಕೊಡಲಾಗುತ್ತೆ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇದಾದ ನಂತರವಾಗಿ ಅರುಣ್ ಐಯುಎಂಎಲ್ ಅಂದ್ರೆ ಮುಸ್ಲಿಂ ಲೀಗ್ ಪಕ್ಷದ ಶಾಸಕರು ಕೂಡ ಇಲ್ಲ ಒಂದ್ ಕಡೆ ನಟ ವಿಜಯ್ ಅವರಿಗೆ ಸಂಜೆ ಬೆಂಬಲವನ್ನು ಕೊಟ್ಟಿದ್ರು, ಸಹಿ ಪತ್ರವನ್ನು ಕೊಟ್ಟಿದ್ರು ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಮಹತ್ವದ ಬೆಳವಣಿಗೆಗಳಲ್ಲಿ ಮುಸ್ಲಿಂ ಲೀಗ್ ಪಕ್ಷವೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಟ ವಿಜಯ್ ಅವರಿಗೆ ಬೆಂಬಲವನ್ನ ಕೊಡೋದಿಲ್ಲ, ನಾವು ಇದ್ರೆ ಡಿಎಂಕೆ ನಾಯಕರ ಜೊತೆಗೇನೆ ಮೈತ್ರಿಯನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಜೊತೆಗೆ ವಿಸಿಕೆ ಪಕ್ಷದ ಶಾಸಕರು ಕೂಡ ಇಲ್ಲ ಒಂದ್ ಕಡೆ ಈಗಾಗಲೇ ಸಭೆಯನ್ನ ಮಾಡಿರುವಂತದ್ದು, ಈಗಾಗಲೇ ಡಿಸಿಎಂ ಹುದ್ದೆಯನ್ನ ಡಿಮ್ಯಾಂಡ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ ಅವರ ಪಕ್ಷದ ಸಭೆಯಲ್ಲಿ. ಆದ್ರೆ ಈಗ ನಟ ವಿಜಯ್ ಅವರಿಗೆ ಇಲ್ಲ ಒಂದ್ ಕಡೆ ಬೆಂಬಲವನ್ನ ಕೊಟ್ಟಿದ್ದಾರೆ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಅವರು ಕೂಡ ಬೆಂಬಲವನ್ನ ಹಿಂತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅಂದ್ರೆ ನಾವು ಬೆಂಬಲವನ್ನ ಕೊಟ್ಟೇ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ಸಿಪಿಎಂ ಮತ್ತೆ ಸಿಪಿಐ, ಅದ್ರ ಜೊತೆಗೆ ಕಾಂಗ್ರೆಸ್ನ 5 ಶಾಸಕರು, ಮತ್ತೊಂದು ಕಡೆ 108 ಟಿವಿಕೆ ಪಕ್ಷದ ಶಾಸಕರು. ಇದೀಗ ನಟ ವಿಜಯ್ ಅವರ ಬೆಂಬಲ 116ಕ್ಕೆ ಕುಸಿತಿರುವಂತದ್ದು. ಈ ಒಂದು 116 ಒಂದು ಶಾಸಕರ ಬೆಂಬಲವನ್ನ ಗವರ್ನರ್ ಇದೀಗ ಗಮನಿಸೋದ್ರ ಮುಖಾಂತರವಾಗಿ ಮುಂದೆ ಯಾವ ರೀತಿಯ ನಡೆಯನ್ನ ತೋರ್ತಾರೆ. ಬಹುಶಃ ಇಷ್ಟೊತ್ತಾಗಲೇ 118 ಮ್ಯಾಜಿಕ್ ನಂಬರ್ ದಾಟಿದ್ರೆ ಗವರ್ನರ್ ಅವರು ಅನುಮತಿ ಕೊಡುವಂತ ಸರ್ಕಾರ ರಚನೆಗೆ ನಾಡಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾ ಇದ್ರೆ ಏನೋ. ಆದ್ರೀಗ ಗವರ್ನರ್ ಅವರು ಇನ್ನೂ ಕೂಡ ಗವರ್ನರ್ ಕಚೇರಿಯಿಂದ ಯಾವುದೇ ರೀತಿಯ ಒಂದು ಸಂದೇಶವನ್ನು ಬಂದಿಲ್ಲ. 2 ಬಾರಿ ಭೇಟಿ ಮಾಡಿದಂತ ಸಂದರ್ಭದಲ್ಲಾದ್ರೂ ಕೂಡ ಅವ್ರ ಹತ್ರ ಬಹುಮತ ಇಲ್ಲ ಅನ್ನೋ ಮಾತನ್ನ ಗವರ್ನರ್ ಕಚೇರಿಯಿಂದ ಒಂದು ಸಂದೇಶವನ್ನು ಕೊಡ್ತಾ ಇದ್ರು. ಈಗ 3ನೇ ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾವಾಗ ವಿಜಯ್ ಅವರಿಗೆ ಕೊಟ್ಟಂತ ಬೆಂಬಲ ಶಾಸಕರು ಈಗಾಗಲೇ ಗವರ್ನರ್ ಭೇಟಿ ಮಾಡ್ತಾ ಇದ್ದಾರೆ. ಅದಾದ ಬಳಿಕವಾಗಿ ಗವರ್ನರ್ ಅವರು ಎಲ್ಲೂ ಕೂಡ ಮಾತಾಡುವಂತ ನಿಟ್ಟಿನಲ್ಲಿ ಯಾವುದೇ ಒಂದು ರೀತಿ ಸಂದೇಶ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಹಾಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆ ನಟ ವಿಜಯ್ ಅವರು ಈಗಾಗಲೇ ಸರ್ಕಾರ ರಚನೆ ಮಾಡುವಂತದ್ದು, ನಾಳೆ ಪದಗ್ರಹಣ ಕಾರ್ಯಕ್ರಮವನ್ನ ಬೆಳಗ್ಗೆ 11 ಗಂಟೆಗೆ ನೆಹರು ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಿಂದ ಕಾರ್ಯತಂತ್ರಗಳನ್ನ ಮಾಡ್ಕೊಂಡಿದ್ರು. ಆದ್ರೀಗ ಭಿಕ್ಷಾಕ್ ಎದುರುವಂತ ಸಂದರ್ಭದಲ್ಲಿ ಯಾರೆಲ್ಲ ಬೆಂಬಲವನ್ನು ಕೊಟ್ಟಿದ್ರು ಅವರೆಲ್ಲರೂ ಕೂಡ ಬೆಂಬಲವನ್ನ ವಾಪಸ್ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಯಾರೆಲ್ಲ ಶಾಸಕರು ಬೆಂಬಲವನ್ನು ವಾಪಸ್ ತೆಗೆದುಕೊಳ್ತಾ ಇದ್ರು ಅದಕ್ಕೋಸ್ಕರವಾಗಿ ಗವರ್ನರ್ ಅವರು ಎಲ್ಲ ಒಂದ್ ಕಡೆ ಗೊಂದಲಕ್ಕೆ ಸಿಲುಕಿ ಏನಾದ್ರು ಇದ್ರ ಬಗ್ಗೆ ಮತ್ತೊಂದು ಸ್ಪಷ್ಟನೆಯನ್ನು ಕೇಳೋದಕ್ಕೆ ಒಂದ್ ರೀತಿ ತಟಸ್ಥ ನಡೆಯನ್ನ ತೋರಿದ್ರ ಅಥವಾ ಕಾದು ನೋಡುವ ತಂತ್ರಕ್ಕೆ ಹೋದ್ರ ಅನ್ನೋ ಪ್ರಶ್ನೆ ಕೂಡ ಈಗಾಗಲೇ ಉದ್ಭವ ಆಗಿರುವಂತದ್ದು. ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಅರುಣ್ ಯಾವಾಗ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದಾವೋ ಮತ್ತೊಂದ್ ಕಡೆ ಶತ್ರುಗಳ ಶತ್ರು ಮಿತ್ರನು ಹಾಗೆ ಎಐಡಿಎಂಕೆ ಮತ್ತೆ ಡಿಎಂಕೆ ಪಕ್ಷದ ನಾಯಕರುಗಳು ಪ್ರತ್ಯೇಕ ಸಭೆಯನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಡಿಎಂಕೆ ಸ್ಟಾಲಿನ್ ಅವರು ಕೂಡ ತಮ್ಮ ನಿವಾಸದಲ್ಲಿ ಶಾಸಕರ ಸಭೆಯನ್ನ ಮಾಡ್ತಾ ಇದ್ದಾರೆ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ. ಮತ್ತೊಂದ್ ಕಡೆ ಎಐಡಿಎಂಕೆಯ ಪಕ್ಷದ ಪಳನಿಸ್ವಾಮಿ ಅವರು ಕೂಡ ಈಗಾಗಲೇ ಸಭೆ ಮಾಡೋದ್ರ ಮುಖಾಂತರವಾಗಿ ಎಲ್ಲೊಂದ್ ಕಡೆ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಎಐಡಿಎಂಕೆ ನಾಯಕರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷದ ಜೊತೆಗೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಿದ್ರು. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷದ ಅಧ್ಯಕ್ಷ ಆಗಿರತಕ್ಕಂಥ ನಟ ವಿಜಯ್ ಅವರಿಗೆ ಅಧಿಕಾರ ಸಿಗಬಾರದು, ಅವ್ರ ಪಕ್ಷ ಅಧಿಕಾರ ಸಿಎಂ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ಎಲ್ಲಾ ಪಕ್ಷಗಳು ಕಾರ್ಯತಂತ್ರವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿಯೇ ಇದೀಗ ಅವ್ರನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಅಧಿಕಾರ ತಪ್ಪಿಸುವಂತ ನಿಟ್ಟಿನಲ್ಲಿ ಈ ರೀತಿಯಿಂದ ಬೆಳವಣಿಗೆಗಳು ಇವಾಗ ಆಗ್ತಾ ಇದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿನೇ ಇವತ್ತು ರಾತ್ರಿ ಟೈಮ್ ಅಲ್ಲಿ ಏನ್ ಬೇಕಾದ್ರೂ ತಮಿಳುನಾಡು ರಾಜಕೀಯದಲ್ಲೂ ಕೂಡ ಆಗ್ಬೋದು
ಅನ್ನೋ ಮಾತುಗಳು ಕೂಡ ತಮಿಳುನಾಡು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಈಗಾಗಲೇ ಟಿವಿಕೆ ಪಕ್ಷದ ಶಾಸಕರು ಕೂಡ ಭರವಸೆಯನ್ನು ವ್ಯಕ್ತಪಡಿಸಿರುವಂತದ್ದು. ಶಾಸಕರು ನಾಳೆನೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಅವರು ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ತೆಗೆದುಕೊಳ್ಳುತ್ತಾರೆ, ಬಹುಮತ ಸಾಬೀತುಪಡಿಸ್ತಾರೆ, ನಮಗೆ ಮೆಜಾರಿಟಿ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಂಡಿದೆ ಎಲ್ಲಾ ಪಕ್ಷದ ನಾಯಕರುಗಳ ಈ ಒಂದು ಮಾತನ್ನು ನೋಡಿದ್ರೆ. ರಾತ್ರಿ ನಂತರವಾಗಿ ನಾಳೆ ಬೆಳಿಗ್ಗೆ ಒಳಗಡೆ ತಮಿಳುನಾಡು ರಾಜಕೀಯದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಅರುಣ್, ಕೃಷ್ಣ, ನಿಜಕ್ಕೂ ಆಶ್ಚರ್ಯಕರ ಗ್ರೌಂಡ್ ಲೆವೆಲ್ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ನೀವು ಚೆನ್ನೈನಿಂದ. ಯಾಕಂದ್ರೆ ಸಂಜೆ 7 ಗಂಟೆಯ ಅಷ್ಟೊತ್ತಿಗೆ ಪರಿಪೂರ್ಣವಾದಂತಹ ಬೆಂಬಲ ಬಹುಮತ ಸಿಕ್ಕಿದೆ ವಿಜಯ್ಗೆ. ಇನ್ನೇನು ನಾಳೆ ಪ್ರಮಾಣ ವಚನವನ್ನ ಸಿಎಂ ಆಗಿ ತೆಗೆದುಕೊಂಡೇ ಬಿಡ್ತಾರೆ ಓತನ್ನ ಅನ್ನುವಂಥ ರೀತಿಯಲ್ಲಿತ್ತು. ಬಟ್ ಈಗ ನೋಡ್ತಾ ಇದ್ರೆ ನಾಳೆ ದಿನ ಕೂಡ DMK AIDMK ಎರಡೂ ಸೇರಿ ಮೈತ್ರಿ ಮಾಡಿಕೊಂಡ್ರು ಆಶ್ಚರ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈಗಲೂ ಕೂಡ ಈ ಹಂತದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ಅಂದ್ರೆ ಸೊ ಇದನ್ನು ಕೂಡ ತಳ್ಳಿ ಹಾಕುವಂತಿಲ್ವಾ ಈ ಸಿಚುವೇಶನ್ ಅಲ್ಲೂ ಕೂಡ? ಅರುಣ್, ತಮಿಳುನಾಡು ರಾಜಕೀಯದಲ್ಲಿ ಯಾವುದೇ ರೀತಿಯಾದಂತಹ ಯಾವುದೇ ವಿಚಾರಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ADMK DMK ಒಂದಾಗ್ತವೆ ಅನ್ನೊಂದು ವಿಚಾರ ಬಂದ ಕೂಡಲೇ ಅದು ನಿಜಕ್ಕೂ ಕೂಡ ಸಾಧ್ಯವಾ ಅನ್ನೊಂದು ಪ್ರಶ್ನೆ ತಮಿಳುನಾಡು ರಾಜ್ಯದ ಜನರಲ್ಲಿ ಚರ್ಚೆ ಆಗ್ತಾ ಇತ್ತು. ಇದೀಗ ಟಿವಿಕೆ ಪಕ್ಷದ ಶಾಸಕ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರಿಗೆ 121 ಜನ ಶಾಸಕರು ಬೆಂಬಲ ಕೊಟ್ಟಂತ ಸಂದರ್ಭದಲ್ಲಿ ಬಹುತೇಕವಾಗಿ ಸರ್ಕಾರವನ್ನ ಮಾಡ್ತಾರೆ ಅನ್ನೊಂದು ವಿಶ್ವಾಸದಲ್ಲಿ ಜನರಿದ್ರು. ಯಾವಾಗ ಒಬ್ಬೊಬ್ಬರ ಶಾಸಕರು ತಮ್ಮ ಬೆಂಬಲವನ್ನು ಹಿಂತೆಗೆದುಕೊಳ್ತಾರೋ ಇದೀಗ ADMK ಮತ್ತೆ DMK ಅವರು ಈಗ ಫೀಲ್ಡ್ಗೆ ಇಳಿದು ತಮ್ಮ ಕಾರ್ಯತಂತ್ರವನ್ನ ಶುರು ಮಾಡಿದ್ದಾರೆ. ಆ ಮುಖಾಂತರವಾಗಿ ಸರ್ಕಾರವನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಬೆಳಿಗ್ಗೆ ಅರುಣ್ ಬಹಳ ಪ್ರಮುಖವಾಗಿ ಗಮನಿಸಬೇಕು, ADMK ಮತ್ತೆ DMK ಅಂದ್ರೆ ಈಗಾಗಲೇ ADMK NDA ಮಿತ್ರ ಪಕ್ಷದಲ್ಲಿದೆ, ಬಿಜೆಪಿ ನೇತೃತ್ವದಲ್ಲಿದೆ. ಹಾಗಾಗಿ DMK ನಾಯಕರೊಬ್ರು ನಾವು ನಿಮ್ ಜೊತೆ ಬರಬೇಕು ಅಂತಂದ್ರೆ ನೀವು NDA ಬಿಟ್ಟು ಬನ್ನಿ, ಬಿಜೆಪಿ ಬಿಟ್ಟು ಬನ್ನಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಅದ್ರ ಜೊತೆಗೆ DMK ನಾಯಕರು ಕೂಡ ಇಲ್ಲೊಂದ್ ಕಡೆಗೆ ಒಂದ್ ರೀತಿ ಇದೆಲ್ಲ ಕಾರ್ಯತಂತ್ರಗಳನ್ನ ನೋಡೋದ್ರ ಮುಖಾಂತರವಾಗಿ ಕಾದು ನೋಡುವಂತದ್ದು. ಮತ್ತೊಂದು ಕಡೆ MK ಸ್ಟಾಲಿನ್ ಅವರು ಕೂಡ ತಮ್ಮ ಪಕ್ಷದ ಶಾಸಕರಿಗೆ ಕಟ್ಟಪ್ಪಣೆಯನ್ನು ಆದೇಶ ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮೇ 10ನೇ ತಾರೀಕುವರೆಗೂ ಕೂಡ ತಮಿಳುನಾಡು ಬಿಟ್ಟು ಯಾವುದೇ ಶಾಸಕರು ಕೂಡ ಹೋಗಬಾರ್ದು ಅನ್ನೋ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ADMK ಶಾಸಕರಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಪಳನಿಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗುವಂತಹ ಒಂದು ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ADMK ನಾಯಕರಾಗಿರ್ತಕ್ಕಂಥ ಪಳನಿಸ್ವಾಮಿ ಅವರು ಕೂಡ ಪಕ್ಷದ ಹಿರಿಯ ನಾಯಕರು, ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾರ್ಯತಂತ್ರವನ್ನು ಮಾಡಿದ್ರು. ಆದ್ರೀಗ ಅವರ ಪಕ್ಷದ ಶಾಸಕರು 47 ಸ್ಥಾನಕ್ಕೆ ಕುಸಿದಿದ್ದಾರೆ, 3ನೇ ಸ್ಥಾನದಲ್ಲಿದ್ದಾರೆ. ಆದರೂ ಕೂಡ ADMK ನಾಯಕರಾಗಿರ್ತಕ್ಕಂಥವ್ರು ಇದೀಗ DMK ವಿಶ್ವಾಸವನ್ನು ಗಳಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಮಿತ್ರ ಪಕ್ಷಗಳು ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹಿಡಿದಿಟ್ಟುಕೊಂಡು ಸರ್ಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಇಲ್ಲೊಂದು ಕಡೆ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಬೆಳಿಗ್ಗೆ ಅವರ ಸಂಸದರಾಗಿರ್ತಕ್ಕಂಥ ತಂಬಿ ದೊರೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ದೇವರ ದಯದಿಂದ ಆದಷ್ಟು ಬೇಗ ತಮಿಳುನಾಡಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಇದೀಗ ವಿಜಯ್ ಅವರಿಗೆ ಅಧಿಕಾರವನ್ನು ತಪ್ಪಿಸಬೇಕು ಅನ್ನೊಂದು ಕಾರಣಕ್ಕೋಸ್ಕರವಾಗಿಯೇ ಇದೀಗ ಶತ್ರುಗಳ ಶತ್ರು ಪಕ್ಷಗಳು ಒಂದಾಗ್ತಾ ಇದ್ದೇವೆ ಅನ್ನೋ ಮಾತುಗಳು ಬಂದ ನಂತರವಾಗಿ ಅದಕ್ಕೆ ಪೂರಕವಾಗಿ ಇದೀಗ ತಮಿಳುನಾಡಲ್ಲಿ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಹಾಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ADMK DMK ನಿಜಕ್ಕೂ ಕೂಡ ಒಂದಾಗಿ ಸರ್ಕಾರವನ್ನು ರಚನೆ ಮಾಡ್ತಾವ ಅನ್ನುವಂಥದ್ದು. ಒಂದ್ ಕಡೆ DMK ಪಕ್ಷಗಳ ಮೂಲಗಳ ಪ್ರಕಾರವಾಗಿ MK ಸ್ಟಾಲಿನ್ ಅವರು ಕೂಡ ಮಧ್ಯಾಹ್ನ ಗವರ್ನರ್ಗೆ ಆಗ್ರಹವನ್ನು ಮಾಡಿದ್ರು. ಸಂಜೆ ಅಂದ್ರೆ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ರಾಜ್ಯದಲ್ಲಿ ಈ ರೀತಿ ಚುನಾವಣಾ ಫಲಿತಾಂಶ ಆದ ಕೂಡಲೇ ಗವರ್ನರ್ ಅವರು ಏನೆಲ್ಲ ಚಟುವಟಿಕೆ ಪ್ರಕ್ರಿಯೆಗಳನ್ನ ಮಾಡಬೇಕು ಸರ್ಕಾರ ರಚನೆಗೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಮಾತನ್ನ MK ಸ್ಟಾಲಿನ್ ಅವರು ಆಡಿದ್ರು, ಮನವಿ ಕೂಡ ಮಾಡ್ಕೊಂಡಿದ್ರು. ಇಲ್ಲ ಒಂದ್ ಕಡೆ TMK ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಪರೋಕ್ಷವಾಗಿ ಒಂದು ಗವರ್ನರ್ ಬಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಯಾವಾಗ ಎಡಪಕ್ಷದ ಶಾಸಕರು ಒಬ್ಬೊಬ್ಬರೇನೆ ಇವಾಗ ಹಿಂದೇಟನ್ನ ಆಗ್ತಾ ಇದ್ದಾರೆ ನಟ ವಿಜಯದಿಂದಾಗಿ, ಇದೀಗ ಅವರೆಲ್ಲರೂ ಶಾಸಕರು ಕೂಡ DMK ಪಕ್ಷದ ಸ್ಟಾಲಿನ್ ಅವರನ್ನು ಕೂಡ ಭೇಟಿಯನ್ನ ಮಾಡಿದ್ದಾರೆ. ಹಾಗಾಗಿನೇ ನಟ ವಿಜಯ್ ಅವರಿಗೆ ಅಧಿಕಾರವನ್ನು ತಪ್ಪಿಸೋದ್ರ ಮುಖಾಂತರವಾಗಿ ಎಡಪಕ್ಷದ ಶಾಸಕರನ್ನು ಕೂಡ ಬೆಂಬಲಕ್ಕೆ ತೆಗೆದುಕೊಂಡು AIDMK ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಏನಾದ್ರು ಮತ್ತೊಮ್ಮೆ ಇವರು ರಾಜ್ಯಪಾಲರ ಹತ್ರ ಹೋಗ್ತಾರಾ ಅನ್ನೋದು. ಈಗ IUML ನ ಮುಸ್ಲಿಂ ಲೀಗ್ ಶಾಸಕರು ಕೂಡ ಗವರ್ನರ್ ಭೇಟಿಗೆ ಹೋಗಬಹುದು, ಯಾವುದೇ ಕಾರಣಕ್ಕೂ ಕೂಡ ನಾವು TVK ಪಕ್ಷದ ಜೊತೆಗೆ ಕೈ ಜೋಡಿಸಲ್ಲ ಅನ್ನೋ ಮಾತನ್ನು ಕೂಡ ಹೇಳಬಹುದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದಾದ ನಂತರವಾಗಿ ADMK ನಾಯಕರಾಗಿರ್ತಕ್ಕಂಥ ಪಳನಿಸ್ವಾಮಿ ಅವರು ಕೂಡ ಗವರ್ನರ್ ನನ್ನ ಭೇಟಿಯನ್ನ ಮಾಡಬಹುದು, ನಮಗೂ ಕೂಡ ಸರ್ಕಾರ ರಚನೆಗೆ ಅವಕಾಶನ ಮಾಡಿಕೊಡಿ ಅನ್ನೋ ಮಾತನ್ನು ಕೂಡ ಗವರ್ನರ್ ಬಳಿ ಹೇಳ್ಬೋದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಗೊತ್ತಿಲ್ಲ, ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ತಮಿಳುನಾಡಲ್ಲಿ. ಬಹುಶಃ ಅದಾದ್ರೂ ಕೂಡ ಆಶ್ಚರ್ಯ ಇಲ್ಲ, ಪಳನಿಸ್ವಾಮಿ ಅವರು ಗವರ್ನರ್ನ ಭೇಟಿ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಅದಕ್ಕೋಸ್ಕರವಾಗಿಯೇ AIDMK ಒಂದ್ ಕಡೆ ಸಭೆಯನ್ನ ಮಾಡ್ತಾ ಇದ್ದಾರೆ ತಮಿಳುನಾಡಲ್ಲಿ, ಮತ್ತೊಂದು ಕಡೆ DMK ಪಕ್ಷದ ಶಾಸಕರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಆಗ ಒಂದ್ ವೇಳೆ ಏನಾದ್ರೂ ಒಂದಾಗ್ಬಿಟ್ರೆ ಒಂದ್ ರೀತಿ ತಮಿಳುನಾಡಿನ ಇತಿಹಾಸದ ಇಡೀ ದೇಶದಲ್ಲೇ ಒಂದ್ ರೀತಿ ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದಂತೆ ಹೇಳ್ಬಹುದು. ಯಾಕಂದ್ರೆ ಶತ್ರುವಿನ ಶತ್ರು ಪಕ್ಷಗಳು
ಒಂದಾಗಿ ಈ ರೀತಿಯಾಗಿ ದೊಡ್ಡ ಮೆಜಾರಿಟಿ ಇರತಕ್ಕಂಥ ಪಕ್ಷಕ್ಕೆ ಅಧಿಕಾರನ ತಪ್ಪಿಸ್ತೇವೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿಯೇ ಇದೀಗ ತಮಿಳುನಾಡಲ್ಲಿ ಒಂದು ರೀತಿ ಕ್ಷಿಪ್ರ ಮತ್ತೆ ಮಹತ್ವದ ರಾಜಕೀಯ ಬೆಳವಣಿಗೆಗಳಾಗ್ತಿರುವಂತದ್ದು. ಹಾಗಾಗಿನೇ ಒಂದಲ್ಲ ಒಂದು ಬೆಳವಣಿಗೆಗಳಿಂದಾಗಿ ಇದೀಗ ಆಶ್ಚರ್ಯ ಪಡುವಂತ ಒಂದು ಸಂಗತಿ ಇದೀಗ ತಮಿಳುನಾಡಲ್ಲಿ ಕಂಡು ಬರ್ತಾ ಇರುವಂತದ್ದು. ಅರುಣ್, ಕೃಷ್ಣ, ಈ ಮುಸ್ಲಿಂ ಲೀಗ್ ಪಾರ್ಟಿ ಸಂಜೆವರೆಗೂ ಕೂಡ ಟಿವಿಕೆ ಜೊತೆಗೆ ಇರ್ತೀವಿ ಅನ್ನುವಂತ ಮಾಹಿತಿಗಳಿತ್ತು. ಅವರು ಇದ್ದಕ್ಕಿದ್ದಂಗೆ ಡಿಎಂಕೆ ಜೊತೆಗೆ ನಾವು ಮುಂದುವರಿತೀವಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟರು. ಮತ್ತೊಂದು ಕಡೆ ಈ ಎಎಂಎಂಕೆ ಪಕ್ಷ ಏನಿದೆ ಅದು ಎಐಡಿಎಂಕೆ ಜೊತೆಗೆ ನಾವಿರ್ತೀವಿ ಅಂತ ಹೇಳಿದ್ದು. ಅಲ್ಲಿವರೆಗೂ ಟಿವಿಕೆ ಜೊತೆಗೆ ಇರ್ತೀವಿ, ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಈ ಎಎಂಎಂಕೆ ರಾಜ್ಯಪಾಲರಿಗೆ ಪತ್ರವನ್ನ ಬರೆದು ಪಳನಿಸ್ವಾಮಿ ಅವರು ಸಿಎಂ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಡಿಮ್ಯಾಂಡ್ ಇಟ್ಟಿತ್ತು. ಸೊ ಇದನ್ನ ನೋಡ್ತಾ ಇದ್ರೆ ನಮಗೆ ಎರಡು ಕ್ಲೈಮ್ಯಾಕ್ಸ್ಗಳು ಕಣ್ಮುಂದೆ ಕಾಣಿಸ್ತಾ ಇದೆ. ಒಂದು, ವಿಜಯ್ ಅವರು ಈ ಕ್ಲೈಮ್ಯಾಕ್ಸ್ ನಲ್ಲಿ ಗೆದ್ದು ಬೀಗ್ತಾರ ಅಥವಾ ಡಿಎಂಕೆ ಮತ್ತು ಎಐಡಿಎಂಕೆ ಸೇರ್ಕೊಂಡು ಕ್ಲೈಮ್ಯಾಕ್ಸ್ ಅನ್ನ ರೀಚ್ ಆಗ್ತಾವ ಅಂತ. ನಮ್ಮ ಮುಂದೆ ಈಗ ಎರಡು ಕ್ಲೈಮ್ಯಾಕ್ಸ್ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅರುಣ್, ಈಗ ಅದು ಕುತೂಹಲ ಘಟ್ಟ ಯಾವುದು ಅನ್ನುವಂಥದ್ದು ನೋಡಬೇಕಾಗುತ್ತೆ. ಯಾಕಂದ್ರೆ ನಟ ವಿಜಯ್ ಅವರು 108 ಶಾಸಕರ ಜೊತೆಗೆ ಕಾಂಗ್ರೆಸ್ 5 ಶಾಸಕರು, ಅದ್ರ ಜೊತೆಗೆ ಸಿಪಿಎಂ ಮತ್ತೆ ಸಿಪಿಐ ಶಾಸಕರ ಬೆಂಬಲದೊಂದಿಗೆ ಮುಸ್ಲಿಂ ಲೀಗು ಎಎಂಎಂಕೆ ಶಾಸಕರು ಎಲ್ಲ ಒಟ್ಟಿಗೂಡಿಸೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ಬೆಂಬಲ ಸಿಗಬಹುದು ನಿರೀಕ್ಷೆಯಲ್ಲಿ ಗವರ್ನರ್ ಬಳಿ ಈಗಾಗಲೇ ಪತ್ರವನ್ನು ಕೊಟ್ಟು ಬಂದಿದ್ದಾರೆ. ಗವರ್ನರ್ ಕೂಡ ಇಲ್ಲೊಂದ್ ಕಡೆ ಅದ್ರ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಇದೀಗ ಒಬ್ಬೊಬ್ಬರೇ ಶಾಸಕರು ಹೋಗೋದ್ರ ಮುಖಾಂತರವಾಗಿ ಅದನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮತ್ತೆ ಮುಸ್ಲಿಂ ಲೀಗ್ ಕೂಡ ಎಲ್ಲೊಂದ್ ಕಡೆ ನಟ ವಿಜಯ್ ಅವರಿಗೆ ಬೆಂಬಲವನ್ನು ಅಧಿಕೃತವಾಗಿ ಘೋಷಣೆ ಮಾಡಿತ್ತು. ಯಾವಾಗ ನಟ ವಿಜಯ್ ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಹೊರಗಡೆ ಬಂದ್ರು, ಅದಾದ ನಂತರವಾಗಿ ಮಾಧ್ಯಮ ಪ್ರಕರಣ ಹೊರಡಿಸೋದ್ರ ಮುಖಾಂತರವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷದ ಜೊತೆ ಹೋಗೋದಿಲ್ಲ, ನಾವು ಏನಿದ್ರು ಕೂಡ ಡಿಎಂಕೆ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಎಎಂಕೆ ಶಾಸಕರು ಕೂಡ ಬಲವಂತವಾಗಿ ಅವರಿಂದ ಸಹಿ ಸಂಗ್ರಹ ಮಾಡಿ ಹೋಗಿದ್ದಾರೆ ಅನ್ನೋ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿನೇ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದ್ ರೀತಿ ಈಗಾಗಲೇ 116 ಶಾಸಕರಿಗೆ 116 ಶಾಸಕರ ಸಂಖ್ಯೆಗೆ ಈಗಾಗಲೇ ನಟ ವಿಜಯ್ ಅವರ ಪಕ್ಷ ಕುಸಿದಿದೆ. ಆದ್ರೆ ಡಿಎಂಕೆ ಎಡಪಕ್ಷಗಳ ಶಾಸಕರು ಎಲ್ಲರೂ ಕೂಡ ಒಟ್ಟಾಗೋದ್ರೆ ಅವರು ಕೂಡ ಸರ್ಕಾರವನ್ನ ರಚನೆ ಮಾಡಬಹುದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತಿನ ರಾತ್ರಿಯಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಅದ್ರ ಮೇಲೆ ತಮಿಳುನಾಡು ರಾಜಕೀಯ ಭವಿಷ್ಯ ಈಗಾಗಲೇ ನಿಂತಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಎಲ್ಲ ಡೀಟೇಲ್ಸ್ಗೆ. Very thankful to all the alliance partners. Take oath, sir. Tomorrow he is going to take oath. Yeah, you will get the news by late tonight. Everybody. News that VCK has supported letter has not yet arrived at. But he is supported from outside. Now you will be getting all this information in a very short time from now. You are confident that he is going to take oath tomorrow? We are confident, 100%. Thank you. Not only Tamil Nadu, the entire world is happy to receive the Chief Minister, Mr. Vijay, the TVK Chief in command, will be the Chief Minister, not just for 5 years, for the entire future for Tamil Nadu. Any words for all the alliance partners from DMK who have now come and supported you, sir? No, they should have supported long back, but it was delay. But at the end of the day, we feel very thankful to all the alliance partners. Take oath, sir. Tomorrow he is going to take oath. Yeah, you will get the news by late tonight. Everybody. News that